ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆ ಮುದ್ದು ಸೊಸಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ವಿದ್ಯೆಯವರು ಹೇಳ್ತಾರೆ, ಅವನು ಹಾಲ್ಗಾದ್ರೂ ಹಾಕ್ಲಿ ನೀರಿಗಾದ್ರೂ ಹಾಕ್ಲಿ ಸಂತೋಷವಾಗಿರ್ತೀನಿ ಅಂತ ವಿದ್ಯೆಯವರು ಹೇಳ್ತಾರೆ. ಇರಲೇಬೇಕು, ಅದು ಬಿಟ್ಟು ನಿನಗೆ ಬೇರೆ ದಾರಿ ಯಾವುದೂ ಇಲ್ಲ ಅಂತ ವಿನಂತಿಯವರು ಹೇಳ್ತಾರೆ. ಅಸ್ಲಿ ಆಟ ಇವಾಗ ಶುರುವಾಗದೆ, ಇನ್ಮೇಲೆ ನಿನಗೆ ಕಾದದ್ ಕಣೆ. ವಿನಂತಿ ಎಲ್ರನ್ನ ಬುಟ್ಟಿಗಕ್ಕೊಂಡು ಮೆರೆಯಕೊಂಟದ್ಲು. ಅದಕ್ಕೆ ಇವತ್ತು ಸರಿಯಾಗಿ ಶಿಕ್ಷೆ ಆಗದೆ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ನನ್ನ ಹೊಟ್ಟೆ ತಣ್ಣಗಾಗದೆ, ನನಗೆ ಹಾಲು ಕುಡಿಬೇಕಂತ ಅನಿಸ್ತದೆ ಹಂಗಂತ ಹೇಳಿ ಸಾವಿತ್ರಿ ಅವರು ಅಲ್ಲಿಂದ ಹೊರಟ್ಬಿಡ್ತಾರೆ. ವಿದ್ಯೆಯವರು ಇನ್ನೇನು ಶೆಡ್ಡಿಗೆ ಹೋಗ್ಬೇಕು ಅಷ್ಟರಲ್ಲಿ ವಿದ್ಯಾ ಅನ್ಕೊಂಡು ಭದ್ರ ಅಜ್ಜಿ ಬರ್ತಾರೆ. ಯಾಕೆ ಇಂಥ ದುಡುಕಿ ನಿರ್ಧಾರ ಮಾಡ್ಬಿಟ್ಟೆ ಅಮ್ಮಮ್ಮ? ಈ ಅಟ್ಟಿಯವರೆಲ್ಲ ಮೊದ್ಲಿನ ತರ ಒಗ್ಗಟ್ಟಾಗಿರ್ಬೇಕು ಅಂದ್ರೆ ಇದಾಗ್ಲೇಬೇಕಿತ್ತು, ಅದಕ್ಕೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ಅಲ್ವೇ, ಹಂಗಂದ್ಬಿಟ್ಟು ನಿನಗೆ ನೀನೇ ಶಿಕ್ಷೆ ಕೊಟ್ಕೊಂಡ್ಬಿಡದ ಅಂತ ಭದ್ರ ಅಜ್ಜಿ ಹೇಳ್ತಾರೆ. ಅಮ್ಮಮ್ಮ, ನಮ್ಮ ಮಧ್ಯೆ ಏಟೆ ಮನಸ್ತಾಪ ಇದ್ರುವೆ ಹೊರಗಿನ ಜನಕ್ಕೆ ಹಟ್ಟಿಯವ್ರ ಬಗ್ಗೆ ಆಗ್ಲಿ ಮಾವಯ್ಯನ ಬಗ್ಗೆ ಆಗಿರ್ಲಿ ಗೌರವ ಅದೇ, ಅದು ಹಂಗೆ ಇರ್ಬೇಕು. ಹಟ್ಟಿ ಸೊಸೆಯಾಗಿ ಈ ಮನೆ ಗೌರವ ಒಗ್ಗಟ್ಟನ್ನ ಕಾಪಾಡಬೇಕಾಗಿರೋದು ನನ್ನ ಕರ್ತವ್ಯ, ಹಾಗೆ ಜವಾಬ್ದಾರಿ ಅಲ್ವೇನಾ ಅಮ್ಮಮ್ಮ ಅಂತ ಕೇಳ್ತಾರೆ ವಿದ್ಯೆಯವರು. ಇವತ್ತು ನನ್ನಿಂದ ಆಗಿ ಮನಸ್ಸುಗಳ ಮಧ್ಯೆ ನಡೆದಿರೋ ಗೋಡೆ, ಅದೇ ರೀತಿ ಮರೆ ಒಳಗಡೆ ಆ ಗೋಡೆ ಎದ್ದೊಳದಿಕ್ಕೆ ಅವಕಾಶ ಕೊಡಬಾರ್ದು ಅಲ್ವೇನಮ್ಮಮ್ಮ ಅಂತ ಕೇಳ್ತಾರೆ ವಿದ್ಯೆಯವರು. ಅದು ಅಲ್ಲದೆ 10 ಹಳ್ಳಿಲಿ ಹಟ್ಟಿ ಜಗಳನ ಬಗೆಹರಿಸೋ ಮಾವಯ್ಯ ಬಗೆಹರಿಸೋದಕ್ಕೆ ಹೋಗ್ತಾರೆ. ಯಾಕಂದ್ರೆ ಆ ಒಗ್ಗಟ್ಟನ್ನ ಕಾಪಾಡ್ಕೊಂಡ್ ಬಂದಿದಾರಂತವ. ಅಂಥದ್ರಲ್ಲಿ ನಮ್ಮ ಹಟ್ಟಿನಲ್ಲಿ ಒಡಕ್ ಮೂಡದೆ ಅಂತ ಗೊತ್ತಾದ್ರೆ ಮಾವಯ್ಯನ್ಗೆ ಯಾರು ಬೆಲೆ ಕೊಟ್ಟಾರಮ್ಮಮ್ಮ ಅಂತ ಕೇಳ್ತಾರೆ ವಿದ್ಯೆಯವರು. ನನ್ನಿಂದಾಗಿ ಮಾವಯ್ಯ ಯಾರ ಹತ್ರನೂ ತಲೆ ತಗ್ಗಿಸ್ಬಾರ್ದು, ಅದಕ್ಕೆ ಈ ನಿರ್ಧಾರ ನಾನು ತಗೊಂಡಿದೀನಿ ಅಂತ ಹೇಳ್ತಾರೆ ವಿದ್ಯೆಯವರು. ನೀನು ವಯಸ್ಸಲ್ಲಿ ಚಿಕ್ಕವಳಾದ್ರೂ ಈಟೊಂದು ಮುಂದಾಲೋಚನೆ ಮಾಡ್ತೀಯಲ್ಲ, ಅದು ಶಾನೆ ಖುಷಿ ಕೊಡ್ತದೆ. ಹಂಗೆ ಅಟ್ಟಿ ಮಾನ ಮಾವಯ್ಯನ ಗೌರವ ಉಳಿಸೋಕೆ ನೀನು ಇಷ್ಟೊಂದು ತ್ಯಾಗ ಮಾಡ್ತಾ ಇದೀಯಲ್ಲ, ನಿಜವಾಗ್ಲೂ ನಿನ್ನನ್ನಪ್ಪ ಸೊಸೆಯಾಗಿ ಪಡೆಯೋಕೆ ಈ ಮನೆ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾರೆ ಭದ್ರ ಅಜ್ಜಿ. ಇಲ್ಲ ಅಮ್ಮಮ್ಮ, ಈ ಹಟ್ಟಿಗೆ ಬರೋದಿಕ್ಕೆ ನಾನ್ ಪುಣ್ಯ ಮಾಡಿರೋದು. ಈಗ ನಾನು ಮಾಡ್ತಾ ಇರೋದು ತ್ಯಾಗ ಅಲ್ಲ, ನನ್ನ ಕರ್ತವ್ಯ ಅಂತ ಹೇಳ್ತಾರೆ ವಿದ್ಯಾ ಅವರು. ನನ್ನ ಬಗ್ಗೆ ನೀವು ಏನು ಚಿಂತೆ ಮಾಡಬೇಡಿ, ನಾನು ಎಲ್ಲೇ ಇದ್ರೂ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಸಂತೋಷವಾಗಿರ್ತೀನಿ ಅಮ್ಮಮ್ಮ ಅಂತ ಹೇಳಿ ಭದ್ರ ಅಜ್ಜಿಯ ಆಶೀರ್ವಾದ ತಗೊಂಡು ವಿದ್ಯೆಯವರು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಸರು ಅವ್ರು ಫೋನ್ ಮಾಡ್ತಾರೆ. ಸರು ಅಂತ ವಿದ್ಯೆಯವ್ರು ಹೇಳ್ತಾರೆ, ಅಕ್ಕ ಇವತ್ತು ಕಾಲೇಜಲ್ಲಿ ಸ್ಕೂಲಲ್ಲಿ ಎಲ್ಲ ನಿಂದೇ ವಿಷಯ ಕಣೆ. ಪ್ರಿನ್ಸಿಪಲ್ ಮೇಡಮ್ ಅಸೆಂಬ್ಲಿ ಹಾಲಲ್ಲಿ ನಿನ್ನ ಹೊಗಳ್ತಾ ಇದ್ರೆ ಏಟ್ ಖುಷಿ ಆಗ್ತಾ ಇತ್ತು ಗೊತ್ತಾ ನನ್ಗೆ. ಆಗ ವಿದ್ಯೆಯವ್ರು ಹೇಳ್ತಾರೆ, ಸರು ಮೇಡಮ್ ತವ ನಾನು ಮಾತಾಡ್ದೆ, ಅವಾಗ್ಲೂ ಶಾನೆ ಹೆಮ್ಮೆಯಿಂದ ಮಾತಾಡಿದ್ರು, ಅಂತೂ ಸಾಧಿಸ್ಬಿಟ್ಟೆ ಬುಡಕ್ಕ. ಆಮೇಲೆ ನಿನಗೆ ಇನ್ನೊಂದು ವಿಷಯ ಗೊತ್ತೈತೆ? ಏನ್ ಸರು ಅಂತ ವಿದ್ಯೆಯವ್ರು ಕೇಳಿದಾಗ ಸರು ಹೇಳ್ತಾರೆ, ಅದೇ ಅಕ್ಕ, ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮು ಮುಂದಿನ ವಾರನೇ ಅಂತೆ. ಅದು ಶಾನೆ ಟಫ್ ಇರ್ತದಂತೆ, ಅದಕ್ಕೆ ಸಂದಾಗ ಓದ್ಕೋ. ಈಗ ಅಜ್ಜಿ ಭಾವ ನಿನ್ ಸಪೋರ್ಟಿಗೆ ಅವ್ರೆ. ಅದು ಅಲ್ದನೆಯ ನಿಮ್ಮ ಮಾವಯ್ಯನೇ ಹೇಳೋರಲ್ವಾ ನಿನ್ಗೆ ನಾನೇ ಮೆಡಿಕಲ್ ಓದಿಸ್ತೀನಿ ಅಂತ. ಅಂದ್ಮೇಕೆ ನಿನ್ಗೆ ಯಾವುದೇ ಚಿಂತೆ ಇರಲ್ವಲ್ಲ, ಸಂದಾಗ ಓದ್ಕೊಂಡು ನೀನ್ ಆಸೆ ಪಟ್ಟಂಗೆ ಡಾಕ್ಟರ್ ಆಗ್ಬಿಡಕ್ಕ ಅಂತ ಸರು ಅವರು ಹೇಳ್ತಾರೆ. ಸದ್ಯಕ್ಕೆ ಅದ್ರ ಬಗ್ಗೆ ನಾನು ಹೇಳೋ ಪರಿಸ್ಥಿತಿನಲ್ಲಿ ಈಗಿಲ್ಲ ಸರು ಅಂತ ವಿದ್ಯೆಯವ್ರು ಹೇಳ್ತಾರೆ. ಮಾವಯ್ಯ ಏನ್ ನಿರ್ಧಾರ ಮಾಡ್ತಾರೆ ಅಂತ ನಂಗೂ ಗೊತ್ತಿಲ್ಲ, ಆದ್ರೆ ಈ ವಿಚಾರ ಹಟ್ಟಿಲಿ ಗೊತ್ತಾದ್ಮೇಕೆ ಎಲ್ರೂ ಮಾವಯ್ಯ ನಿರ್ಧಾರಕ್ಕೆ ಭದ್ರಾಗಿರ್ಬೇಕು. ಆಗ ಸರು ಹೇಳ್ತಾರೆ, ಇದೇನಕ್ಕ ಹಿಂಗ್ ಹೇಳ್ತಾ ಇದ್ದಿ, ಈಗ ಎಲ್ರಿಗೂ ಗೊತ್ತಾಗದೆ ತಾನೆ, ಅಂದ್ಮೇಕೆ ಒಳ್ಳೇದೇ ಅಲ್ವೇ. ನೀನು ಇದ್ರ ಬಗ್ಗೆ ಚಿಂತೆ ಬಿಟ್ಬಿಟ್ಟು ಎಂಟ್ರೆನ್ಸ್ ಎಕ್ಸಾಮಿಗೆ ಚಂದಾಗಿ ಓದ್ಬಿಟ್ಟು ಎಕ್ಸಾಮ್ ಬರೆಯೋದನ್ನ ನೋಡ್ಕೋ ಅಂತ ಸರು ಅವ್ರು ಹೇಳ್ತಾರೆ. ಸರು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ನಿನಗೆ ಏನಾಯ್ತದಂತ ನಾನು ಫೋನ್ ಮಾಡಿ ಹೇಳ್ತೀನಿ ಬಿಡು ಸರಿನಾ ಅಂತ ವಿದ್ಯೆಯವ್ರು ಹೇಳ್ತಾರೆ. ಸರು ಫೋನ್ ಕಟ್ ಮಾಡಿದ ತಕ್ಷಣನೇ ವಿದ್ಯೆಯವ್ರು ಮಾತಾಡ್ಕೋತಾರೆ, ಅಯ್ಯೋ ದೇವ್ರೆ, ಮುಂದಿನ ವಾರದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಭದ್ರವ್ರು ಬರ್ತಾರೆ. ನೋಡು ಇಲ್ಲಿದ್ದೀನಿ ಅಂತ ಶಾನೆ ಚಿಂತೆ ಮಾಡಬೇಡ, ಆರೋಗ್ಯದ ಕಡೆಗೆ ಗಮನ ಕೊಡು, ಔಷಧಿ ಊಟ ಎಲ್ಲ ಸರಿಯಾಗಿ ಮಾಡು, ಏನೇ ಬೇಕಿದ್ರುವೆ ನನ್ನನ್ನ ಕೇಳು ಅಂತ ಭದ್ರವ್ರು ಹೇಳ್ತಾರೆ. ಗೌಡ್ರೆ ನಿಮ್ತಾವ ನಾನು ಒಂದು ವಿಷಯ ಮಾತಾಡ್ಬೇಕಾಗಿತ್ತು, ಅದು ಏನ್ ಹೇಳು ಅಂತ ಭದ್ರವ್ರು ಹೇಳ್ತಾರೆ. ಅದೇ ಗೌಡ್ರೆ, ಮುಂದಿನ ವಾರ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಇದೆಯಂತೆ, ಅದಕ್ಕೆ ಇನ್ ಮುಂದಕ್ಕೆ ನಾನು ಓದೋದ್ರ ಬಗ್ಗೆ ಮಾವಯ್ಯನ್ ನೀವು ಮಾತಾಡಿದ್ರೆ ಚಂದಾಗಿರ್ತದೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ನೀನ್ ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಕ್ ಹೋಗ್ಬೇಡ, ಈಗ ಅದೆಲ್ಲ ಆಗದೆ ಇರುವಂತಹ ವಿಚಾರ, ಅದ್ರ ಬಗ್ಗೆ ಎಲ್ಲ ಇನ್ಮೇಲೆ ತಲೆ ಕೆಡ್ಸ್ಕೊಂಡ್ ಕುತ್ಕೋಬೇಡ, ಇದನ್ನ ಇಲ್ಲಿಗೆ ಬಿಟ್ಬಿಡು, ಮುಂದಾಗೋದ್ರ ಬಗ್ಗೆ ಯೋಚನೆ ಮಾಡು. ಹೊಟ್ಟೆಲಿರೋ ನನ್ ಮಗ ಸಂದಾಗಿ ಖುಷಿಯಾಗಿರಂಗೆ ನೀನು ಸಂದಾಗಿರು, ಹೇಳಿದ್ದು ಅರ್ಥ ಐತೆ ಅಂತ ಹೇಳಿ ಭದ್ರವ್ರು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ವಿದ್ಯೆಯವರು ಭದ್ರವ್ರು ಹೇಳಿದ ಮಾತನ್ನ ನೆನ್ಪು ಮಾಡ್ಕೊಂಡು ಅಳ್ತಾ ಕೂತಿರ್ತಾರೆ. ಆಸೆ ತೋರಿಸಿ ಯಾಕಪ್ಪ ದೇವ್ರೆ ಇಷ್ಟು ಮೋಸ ಮಾಡ್ತಾ ಇದೀಯಾ, ಮಾವಯ್ಯ ಪ್ರೆಸ್ ಅವ್ರ ಮುಂದೆ ಓದಿಸ್ತೀನಿ ಅಂತ ಹೇಳೋಂಗ್ ಮಾಡಿ ಮನ್ಸಲ್ಲಿ ಆಸೆ ಚಿಗುರಿಸ್ದೆ, ಈಗ ಇಲ್ಲ ಅಂತ ಹೇಳಿ ಈ ಕಡೆ ನನ್ನ ಆಸೆನ ಸಾಯಿಸ್ಕೊಳಕ್ ಆಗದೆ ನೆರವೇರ್ಸ್ಕೊಳ್ಳಕ್ಕೂ ಆಗದೆ ಒದ್ದಾಡಂಗೆ ಯಾಕೆ ಮಾಡ್ತಾ ಇದೀಯಾ ಅಂತ ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ ವಿದ್ಯಾ ಅವರು. ಅಷ್ಟರಲ್ಲಿ ಈಶ್ವರಿ ಗ್ಯಾಂಗ್ ಅಲ್ಲಿಗೆ ಬರುತ್ತೆ. ಈಶ್ವರಿ ಅವ್ರು ಹೇಳ್ತಾರೆ, ಅಯ್ಯೋ ಅಳ್ತಾ ಇದೀಯಾ,
ಯಾಕವ್ವ ಶಾನೆ ನೋಯ್ತದ? ಫಸ್ಟ್ ರ್ಯಾಂಕ್ ಮುದ್ದು ಸೊಸೆ, ಅಯ್ಯೋ ಅಳ್ಬೇಡ ಕಣವ್ವ ಅಂತ ಅವಳನ್ನ ಅಪ್ಕೋತಾರೆ. ಅತ್ತೆ ಮುದ್ದು ಸೊಸೆ ಈಗ ಇವಳು ಫಸ್ಟ್ ರ್ಯಾಂಕ್ ಮೇಡಮ್ ಡಾಕ್ಟರ್ ಸೊಸೆ ಆಗ್ಬೇಕು ಅಂತ ಅನ್ಕೊಂಡಿದ್ರು. ಪಾಪ ಏನ್ ಮಾಡೋದು, ದೊಡ್ಡ ಮಾವಯ್ಯ ಸಾಧ್ಯ ಇಲ್ಲ ಅಂದ್ಬಿಟ್ರಲ್ಲ ಅಂತ ಹೇಳ್ತಾರೆ ವಿನಂತಿ ಅವರು. ನೋಡತ್ಗೆ ನಾವ್ ಬಂದು ನಿಂತಿದ್ರು ಕೂಡ ಹೆಂಗೆ ಕೂತವಳಂತ. ಎಲ್ಲಿಂದನೋ ಬಂದು ನಮ್ ಮುಂದೆ ಬಾಲ ಬಿಚ್ಚಿದ್ರೆ ಏನಾಯ್ತದ ಅಂತ ನಿನಗೆ ಈಗ ಅರ್ಥ ಆಗಿರ್ಬೇಕಲ್ವೇ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈ ಕಡೆ ಮುದ್ದು ಸೊಸೆ ಪಟ್ಟನೂ ಇಲ್ಲ, ಈ ಕಡೆ ಡಾಕ್ಟರ್ ಸೊಸೆ ಪಟ್ಟನ ಇಲ್ದಂಗೆ ಆಗೋಯ್ತಲ್ವೇ. ಫಸ್ಟ್ ರ್ಯಾಂಕ್ ವಿದ್ಯಾ ಅಂತ ಹೇಳ್ತಾರೆ ಚಿತ್ರ ಅವರು. ನಮ್ಮ ಮುಂದುಗುಟ್ಟೆ ಸವಾಲಾಕಿ ನೀನ್ ಗೆಲ್ತಾ ಇದ್ರೆ ಅದನ್ನ ನೋಡ್ಕೊಂಡು ನಾವ್ ಸುಮ್ನೆ ಇರ್ಬೇಕಾ? ಚಿಟಿಗೆ ಹೊಡೆದ್ಬಿಟ್ಟು ಈಶ್ವರಿ ಅವ್ರು ಹೇಳ್ತಾರೆ ಟೈಮ್ಗೋಸ್ಕರ ಕಾಯ್ತಾ ಇದೀನಿ, ಅದು ಈಗ ಸಿಕ್ಕೈತೆ. ಪಾಪ ಡಾಕ್ಟರ್ ಆಗೋ ಆಸೆ ಕನ್ಸು ಎಲ್ಲ ನಿರಾಸೆಯಾಗಿ ಕನ್ಸಾಗೆ ಉಳಿತಲ್ಲ ಅಂತ ಜೀವನ ಪರ್ಯಂತ ಕಾಡ್ಬೇಕು ಮಾಡ್ತೀವಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈಟು ದಿನ ನಮ್ಮ ಮನೆ ಮುದುಕಿ ನಿನ್ ಜೊತೆ ಇದ್ದಾಳಂತವ ಬೇಜಾನ್ ಕನ್ಸ್ ಕಟ್ಕೊಂಡಿದ್ದಲ್ವೇ, ಇವಾಗ ಗೊತ್ತೈತೆ ನಾವ್ ಮನ್ಸ್ ಮಾಡಿದ್ರೆ ಮುದ್ಕಿನೇ ಮೂಲೆ ಗುಂಪು ಮಾಡ್ತೀವಿ ಅಂತ. ಅಲ್ಲ ಆ ಮುದ್ಕಿ ಒಂಥರ ಸುಮ್ಕೆ ಅಟ್ಟಿಲಿ ಲೆಕ್ಕಕ್ಕವಳೆ, ಅದೇ ಅಷ್ಟೇಯ, ಅವಳ ಕೈಯಿಂದ ಏನು ಮಾಡಕ್ ಆಗಕ್ಕಿಲ್ಲ ಅಂತ ವಿನಂತಿ ಅವ್ರು ಹೇಳ್ತಾರೆ. ಹೋಗಿ ಆ ಗೆದ್ಲತ್ತಿನ ಬಾಲ ಹಿಡ್ಕೊಂಡು ನಮ್ ಮುಂದೆ ವರ್ಷೆ ತೋರ್ಸಕ್ ಬಂದೆ ಅಲ್ವಾ, ಗೊತ್ತೈತೆ ಯಾರ್ ಪವರ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಈಶ್ವರಿ ಅವರು. ಅಲ್ಲ ಆ ಮುದ್ಕಿ ವಯಸ್ಸಾದ್ಮೇಲೆ ರಾಮ ಕೃಷ್ಣ ಅನ್ಕೊಂಡು ಯಾವ್ದೋ ಒಂದ್ ಮೂಲೆಯಲ್ಲಿ ಬಿದ್ದಿರೋದ್ ಬಿಟ್ಬಿಟ್ಟು ನಮ್ಮ ಹತ್ರನೇ ಆಟ ಆಡಕ್ ಬಂದ್ರೆ ನಾವು ಸುಮ್ಕೆ ಬಿಟ್ಬಿಡ್ತೀವಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ನೋಡೆ ಒಂದ್ ಕೆಲ್ಸ ಮಾಡು, ಆ ಮುದ್ಕಿ ಜೊತೆ ಸೇರ್ಕೊಂಡು ಆನೆ ಕುರಿ ಆಡಕ್ಕೆ ಕಂಪ್ನಿ ಕೊಡು, ಇಬ್ರು ಆಡ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಕೂತ್ಕೊಳ್ಳಿ ಅಂತ ಚಿತ್ರ ಅವ್ರು ಹೇಳ್ತಾರೆ. ಈ ಕಡೆ ವಿದ್ಯಾವ್ರ ಕೈ ಗಟ್ಟಿ ಹಿಡ್ಕೊಂಡು ಈಶ್ವರಿ ಅವ್ರು ಹೇಳ್ತಾರೆ, ಇನ್ಮೇಕೆ ಜೀವನ ಪೂರ್ತಿ ನೀನು ಕಣ್ಣೀರಲ್ಲೇ ಕೈ ತೊಳಿಬೇಕು, ಅದನ್ನ ಈಗ್ಲಿಂದಾನೇ ಅಭ್ಯಾಸ ಮಾಡ್ಕೋ ಅಂತ ಹೇಳಿ ವಿದ್ಯಾವ್ರನ್ನ ತಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಫ್ರೆಸ್ನವ್ರು ಬಂದಿರ್ತಾರೆ, ಅದನ್ನ ನೋಡ್ಬಿಟ್ಟು ಈಶ್ವರಿ ಅವ್ರು ಹೇಳ್ತಾರೆ, ಸಾವಿತ್ರಿ ಮೀಡಿಯಾದವ್ರು ಬಂದವ್ರೆ, ಯಾಕೆ ಬಂದವ್ರೆ? ಏನೋ ಅಣ್ಣನ್ ತಾವ ಮಾತಾಡ್ಕೊಂಡು ಹೋಗಕ್ ಬಂದಿರ್ಬೇಕು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಆ 3 ಅಡಿ ಬಗ್ಗೆ ಏನಾದ್ರೂ ಮಾತಾಡಕ್ ಬಂದವ್ರಂತ ತಿಳ್ಕೊಳವ ಬಾ ಅಂತ ಈಶ್ವರಿ ಅವರು ಹೋಗ್ತಾರೆ. ಮೀಡಿಯಾದವ್ರು ಹೇಳ್ತಾರೆ, ನಮಸ್ತೆ ಮೇಡಮ್, ಮಿನಿಸ್ಟ್ರು ಮನೇಲಿದಾರ ಅಂತ ಕೇಳ್ತಾರೆ. ಅಣ್ಣ ಮನೇಲೆ ಅವ್ರೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಕೃಷ್ಣವ್ರು ಬಂದಾರಂತ ಹೇಳಿ ಅವ್ರನ್ನ ಬರೋದಿಕ್ ಹೇಳ್ತೀರಾ ಅಂತ ಕೇಳ್ತಾರೆ. ಆಯ್ತು ಹೇಳ್ತೀವಿ, ಆದ್ರೆ ಏನ್ ವಿಷಯ ಅಂತ ತಿಳ್ಕೊಬಹುದೇ ಅಂತ ಕೇಳ್ತಾರೆ ಈಶ್ವರಿ ಅವರು. ಮೇಡಮ್ ಎಲ್ಲ ಮೂಲಗಳಿಂದ ಒಂದ್ ಮಾಹಿತಿ ಬಂದಿತ್ತು, ಅದ್ರ ಬಗ್ಗೆ ಅವರಿಂದಾನೇ ಕ್ಲಾರಿಟಿ ತಗೋಬೇಕು, ಅವ್ರಿಗೆ ಬರಕ್ ಹೇಳ್ತೀರಾ ಅಂತ ಹೇಳ್ತಾರೆ ಫ್ರೆಸ್ನವರು. ಹೌದೇ, ಅದೇನಂತ ಹೇಳಿದ್ರೆ ನಾವು ಒಂಚೂರು ತಿಳ್ಕೊತೀವಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಇಲ್ಲ ಹಾಗೆಲ್ಲ ಹೇಳಕ್ ಆಗಲ್ಲ ಮೇಡಮ್, ಮಿನಿಸ್ಟರ್ ಉತ್ತರ ಕೊಡ್ಬೇಕಾಗಿರೋದ್ರಿಂದ ಈ ವಿಷಯನ ಬೇರೆಯವ್ರ ಹತ್ರ ಮಾತಾಡಕ್ ಆಗೋದಿಲ್ಲ ಅಂತ ಫ್ರೆಸ್ನವ್ರು ಹೇಳ್ತಾರೆ. ಅಯ್ಯೋ ನಾವೇನ್ ಬ್ಯಾರೆಯವ್ರಲ್ಲ, ನಾನು ಅವ್ರ ನಾದ್ನಿ, ಇವ್ರು ಅವರ ಸ್ವಂತ ತಂಗಿ ಅಂತ ಈಶ್ವರಿ ಅವರು ಹೇಳ್ತಾರೆ. ನೀವು ಮನೆಯವ್ರ ಆಗಿರೋದ್ರಿಂದ ಆ ವಿಷಯ ನಿಮ್ಗೂ ಗೊತ್ತಿರ್ಬೋದು ಅಂತ ಅನ್ಕೋತೀವಿ. PUC ಪೂರಕ ಪರೀಕ್ಷೆ ರಿಸಲ್ಟ್ ಬಂದಿದ್ ದಿವ್ಸ ಮಂತ್ರಿಗಳು ತಮ್ಮ ಸೊಸೆನ ಮೆಡಿಕಲ್ ಓದಿಸ್ತೀನಿ ಅಂತ ಫ್ರೆಸ್ನವ್ರ ಮುಂದೆ ಹೇಳಿದ್ರು. ಈಗ ಅದರಿಂದ ಆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಅಂತ ಸುದ್ದಿ ಬಂದಿದೆ, ಅದು ನಿಜಾನ ಅಂತ ಫ್ರೆಸ್ನವ್ರು ಹೇಳ್ತಾರೆ. ಆಗ ಈಶ್ವರಿ ಅವರು ಮನ್ಸೊಳಗೆ ಅನ್ಕೊಂತಾರೆ, ನಮ್ಮ ಅಟ್ಟಿಲಿ ನಡೆದಿರೋ ವಿಷಯ ಈಟ್ ಬಿರ್ನೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂತ. ನಿಮ್ಮನ್ನೇ ಕೇಳ್ತಾ ಇರೋದು ಮೇಡಮ್, ಮಾತಾಡಿ ಅಂತ ಫ್ರೆಸ್ನವ್ರು ಕೇಳ್ತಾರೆ. ಇದ್ರ ಬಗ್ಗೆ ನಮ್ ಭಾವನೆ ಬಂದು ನಿಮ್ ತಾವ್ ಮಾತಾಡ್ತಾರೆ ಅಂತ ಈಶ್ವರಿ ಅವರು ಹೋಗ್ತಾರೆ. ಮೇಡಮ್ ಒಂದ್ ನಿಮಿಷ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರೋದು ಹೇಳಿ ಅಂತ ಫ್ರೆಸ್ನವ್ರು ಕೇಳ್ತಾರೆ. ಅಯ್ಯೋ ಅವರೇ ಬಂದ್ ಹೇಳ್ತಾರಿರಿ, ಸಾವಿತ್ರಿ ಇವ್ರು ಯಾಕೆ ಬಂದವ್ರೆ ಅಂತ ವಿಷಯ ಗೊತ್ತಾಯ್ತಾ? ಇಲ್ಲ ಅತ್ತಿಗೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈ ವಿಷಯ ಅವ್ರ ಗಂಟ ಮುಟ್ಟದೆ ಅಂದ್ರೆ ಇದ್ರಿಂದ ಯಾರೋ ಅವ್ರೆ, ಅದು ಯಾರು ಅಂತ ಮೊದ್ಲು ತಿಳ್ಕೋಬೇಕು, ವಿಷಯನ ಮೊದ್ಲು ಭಾವಗಳನ್ನ ನಡಿ ಅಂತ ಹೇಳ್ತಾರೆ ಈಶ್ವರಿ ಅವರು. ಆದ್ರೆ ಹೇಳ್ದವ್ರು ಯಾರು ಅಂತ ತಿಳ್ಕೊಂಡೆ ಹೋಗ್ಬಿಟ್ರೆ ಆನೆ ಕಷ್ಟ ಆಯ್ತದೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈ ಕಡೆ ಶಿವರಾಮೇಗೌಡರು ಹೇಳ್ತಾರೆ, ಏನ್ ಹೇಳ್ತಾ ಇದ್ದೀರವ್ವ, ಮಂತ್ರಿಗಳು ತಮ್ಮ ನಿರ್ಧಾರನ ಬದಲಾಯಿಸಿರೋದ್ ನಿಜಾನ ಸುಳ್ಳು ಅಂತ ತಿಳ್ಕೊಳಕ್ ಬಂದಿದ್ದಾರೆ. ಹೌದು ಬಾವ, ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಅಟ್ಟಿಲ್ ನಡೀತಿರೋ ವಿಷಯ ಆಟ್ ಬಿರ್ನೆ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ಗೊತ್ತಾಗ್ಬೇಕು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಯಾರು ಹೇಳಿರಕ್ಕೆ ಸಾಧ್ಯ ಅದ್ಗೆ ಈ ವಿದ್ಯೆ ಇವಳೇ ಹೇಳಿರ್ಬೇಕು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ದಿಟ ಕಣವ, ಅವಳ ಆಸೆ ಕನ್ಸ್ಗೋಸ್ಕರ ನಿಲ್ಸಕ್ಕೆ ಪೊಲೀಸ್ನವರಿಗೆ ಫೋನ್ ಮಾಡ್ದೋಳು ವಿಷಯದಲ್ಲಿ ಮಾಡದೇ ಇದ್ದಾಳೆ ಅಂತ ವಿನಂತಿ ಅವ್ರು ಹೇಳ್ತಾರೆ. ನೋಡಿ ಅವತ್ತೇನೋ ಗೊತ್ತಿಲ್ದೆ ನಾನ್ ಫೋನ್ ಮಾಡಿದ್ದೆ, ಇವತ್ತು ನಾನ್ ಫೋನ್ ಮಾಡಿಲ್ಲ, ಅಲ್ದನೆ ನನಗೆ ಯಾವ ನ್ಯೂಸ್ನವ್ರು ಗೊತ್ತಿಲ್ಲ ಅಂತ ವಿದ್ಯವ್ರು ಹೇಳ್ತಾರೆ. ಮುಚ್ಚೆ ಬಾಯಿ, ಓದ್ಬೇಕು ಅನ್ನೋ ಹಠದಲ್ಲಿ ಅವ್ರಿಗೆ ಗೊತ್ತಿಲ್ದೆಲೆ ಏನೇನ್ ಮಾಡಿದಿ ಅಂತ ಎಲ್ರಿಗೂ ಸಂದ ಗೊತ್ತದೆ, ಕಾಣದೇ ಇರೋಳಂಗೆ ಮಳ್ಳಿ ತರ ನಾಟಕ ಆಡ್ತಾ ಇದೀಯಾ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ದಿಟ ಚಿಕ್ಕತ್ತೆ, ನನಗೆ ಓದ್ಬೇಕು ಅಂತ ಕನ್ಸದೆ, ಆಸೆನೂ ಐತೆ, ಆದ್ರೆ ಅದಕ್ಕೋಸ್ಕರ ಮಾವೈನ್ ಮರ್ವದೆ ಕಳಿಯೋ ಕೆಲ್ಸ ನಾನ್ ಯಾವತ್ತೂ ಮಾಡಕ್ಕಿಲ್ಲ. ಈಗ ಅವ್ರು ಇಲ್ಲಿಗೆ ಬಂದಿರೋದ್ಗೂ ಯಾವ ಸಂಬಂಧನೂ ಇಲ್ಲ ಚಿಕ್ಕತ್ತೆ ಅಂತ ಹೇಳ್ತಾರೆ ವಿದ್ಯಾ ಅವರು. ನೀನು ನೇರವಾಗಿ ಮಾಡ್ಲಿಲ್ಲ ಅಂದ್ರೂನುವೆ ನಿಮ್ಮ ಅಪ್ಪನ ಕೈಲಿ ಹೇಳ್ ಮಾಡಿಸ್ತಾ, ಮೊದ್ಲೇ ನಿಮ್ಮಪ್ಪ ಪ್ರಳಯ ಅಂತಕ ನಾ ಇಲ್ಲಿಗೆ ಸೇರ್ಸಕ್ಕೆ ಏಟೆಲ್ಲಾ ನಾಟಕ ಮಾಡ್ದ, ಈ ಕೆಲ್ಸ ಮಾಡ್ದಂಗಿರ್ತಾನೆ? ಯಾಕೆ ಹೇಳೋ ಅಪ್ಪ ಮಗಳು ಅನ್ಕೊಂಡ್ರದು ಏನ್ ಬೇಕಾದ್ರೂ ಸಸ್ಯಕ್ಕೆ ಏನ್ ಬೇಕಾದ್ರೂ ಮಾಡ್ತಿರಲ್ವಾ ಹಾಗಂತ ಈಶ್ವರಿ ಅವರು ಹೇಳಿದಾಗ ವಿದ್ಯಾ ಅವ್ರು ಹೇಳ್ತಾರೆ, ಚಿಕ್ಕತ್ತೆ ಪ್ರಮಾಣ ಮಾಡಿ ಹೇಳ್ತೀವ್ನಿ, ಈ ವಿಷಯನ ನಾನು ಯಾರ್ ಕೂಟನೂ ಮಾತಾಡಿಲ್ಲ, ನೀನ್ ಮಾತಾಡದೆ ಅದಕ್ಕೆ ರೆಕ್ಕೆ ಪುಕ್ಕ ಬಂದು ಅದಟಿಗೆ ಅದೇ ಹಾರ್ಕೊಂಡು ಹೊಂಟೋಯ್ತೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಚಿಕ್ಕವ ಅವಳಿಗೆ ಗೊತ್ತಿಲ್ಲ ಅಂತವಳು ತಾನೆ,
ಸುಮ್ಕೆ ಯಾಕೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂತ ಭದ್ರವ್ರು ಹೇಳ್ತಾರೆ. ಹೇಳಿರ್ಬೇಕು ಇಲ್ಲ ನೀನೇ ಹೇಳಿರ್ಬೇಕು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಇಕ್ಕವ ಏನ್ ಮಾತಾಡ್ತಾ ಇದ್ದೀನಿ ಅಂತ ಒಸಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನಾನ್ಯಾಕಿಂತ ಕೆಲಸ ಮಾಡ್ಲಿ, ಬಾಯ ಅದೇ ಅಂತ ಸುಮ್ಕೆ ಏನೇನೋ ಮಾತಾಡ್ಬೇಡ ಹಾಗಂತ ಭದ್ರವ್ರು ಹೇಳ್ತಾರೆ. ಈ ಕಡೆ ಶಿವರಾಮೇಗೌಡರು ಹೇಳ್ತಾರೆ, ಭದ್ರ ನೀನ್ ಇಂತ ಕೆಲಸ ಮಾಡಕ್ಕಿಲ್ಲ ಅಂತ ನನಗೆ ಸಂದಾಗ ಗೊತ್ತದೆ, ನೀನ್ ಸುಮ್ಕೆ ನಿಂತ್ಕೊಳ್ಳ ಅಂತ ಹೇಳ್ತಾರೆ. ನೋಡಿ ಈ ಪ್ರಶ್ನೋರು ಹಂಗೆಯ ಅಣ್ಣಾರೆ ಕಂಡಂಗೆ ಎಲ್ಲಾನು ಊಹೆ ಮಾಡ್ಕೊಂಡು ಪ್ರಶ್ನೆ ಮಾಡ್ತಾರೆ. ಕೆಲ್ಸನೇ ಅದು. ಅವರಿಗೆ ಈ ವಿಷಯನ ಯಾರು ತಿಳಿಸಿದ್ರು ಅಂತ ಕೆಲ್ಸಕ್ ಬಾರ್ದ ವಾದ ಮಾಡೋದ್ ಬಿಟ್ಟು ಏನ್ ಉತ್ತರ ಕೊಡ್ಬೇಕೋ ಅದನ್ನ ಯೋಚನೆ ಮಾಡಿ ಅಂತ ಗೋವಿಂದ ಅವ್ರು ಹೇಳ್ತಾರೆ. ಈಗ ನೀವು ಹೋಗಿ ಮುಂದೆ ನಿಂತ್ಕೊಂಡ್ರೆ ಸುಮ್ಕೆ ಇರ್ಸು ಮುರ್ಸು ಅವರು ನಿಮ್ಗೆ ಏನೇನೋ ಪ್ರಶ್ನೆ ಕೇಳ್ತಾರೆ. ನಾನು ಇವಾಗ ಹೋಗಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರು ಮಲ್ಗೋವ್ರೆ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಯಾರ ಕೂಟನು ಮಾತಾಡೋದಿಲ್ಲ ಅಂತ ನಾನು ಹೋಗಿ ಹೇಳ್ತೀನಿ ಅಂತ ಹೇಳ್ತಾರೆ ಮೋಹನ್ ಅವರು. ಮೋಹನ ಇದು ಬೀಸ ದೊಣ್ಣೆಯಿಂದ ತಪ್ಸ್ಕೊಂಡಂಗಲ್ಲ, ವಿಷಯನ ಇಲ್ಲಿಗೆ ಕೊನೆ ಮಾಡ್ಬೇಕು. ಹೋದ್ರೆ ನಾನ್ ಸಿಕ್ಕಾಗೆಲ್ಲ ನನ್ ಮುಖಕ್ಕೆ ಮೈಕ್ ತಂದ್ಬಿಟ್ಟು ಪ್ರಶ್ನೆ ಮಾಡ್ತಾರೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಜೊತೆಗೆ ಅವ್ರಿಗೆ ಇಷ್ಟ ಬಂದಂಗೆ ಟಿವಿಯ ಕುತ್ಕೊಂಡು ಇದೇ ವಿಷಯನ ಚರ್ಚೆ ಮಾಡ್ಕೊಂಡು ಕುತ್ಕೋತಾರೆ. ಇದರಿಂದ ರಾಜಕೀಯವಾಗಿ ತಪ್ಪು ಸಂದೇಶ ಹೊಂಟೋಯ್ತದೆ. ನೀನ್ ಹೇಳ್ತಾ ಇರೋದು ಸರಿಯಾಗ ಅದೇ ವಿಷಯನ ಎಳ್ಕೊಂಡ್ ಹೋದಷ್ಟು ಈ ವಿರೋಧ ಪಕ್ಷದವರಿಗೆ ಹಾಗೆ ಪ್ರೆಸ್ನವ್ರಿಗೆ ವಿಷಯ ಕೊಟ್ಟಂಗಾಯ್ತದೆ. ಇದಕ್ಕೆ ನೇರವಾಗಿ ಹೋಗಿ ಇದಕ್ಕೆ ಒಪ್ಕೊಂಡಿದೀನಿ ಅಂತ ಹೇಳ್ಬಿಡು ಅಂತ ಗೋವಿಂದ ಅವ್ರು ಹೇಳ್ತಾರೆ. ಹಂಗಾಗಕ್ಕಿಲ್ಲ ಗೋವಿಂದ, ಏನಾದ್ರೂ ಮಾಡಿದ್ರೆ ನಾಳೆಯಿಂದ ಕಾಲೇಜಿಗೆ ಸೇರ್ಸೋವರೆಗೂ ನಾವ್ ಒಂದೊಂದ್ ಸುದ್ದಿ ಮಾಡ್ತಾರೆ, ನಮ್ ಬೆಂದಿಂದೆಂದು ಬೀಳ್ತಾರೆ. ಹಂಗಾಗ್ಬಾರ್ದು ಅಂದ್ರೆ ಮತ್ತೆ ಇದಕ್ಕೊಂದು ಇತಿಶ್ರೀ ಆಡ್ಬೇಕು ಅಂತ ನಾನು ಹೋಗಿ ಹೇಳಿಕೆ ಕೊಟ್ರೆ ನನಗೆ ತಿರ್ಕೊಳುತ್ತೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅಣ್ಣ ಅವಳು ಓದಕ್ಕಿಲ್ಲ ಅಂತ ನೀನ್ ಹೇಳಿದ್ರೆ ತಪ್ಪಾಗುತ್ತೆ. ಅವಳ ಬಾಯಾರ ಅವಳು ಓದಕ್ಕಿಲ್ಲ ಅಂತ ಹೇಳ್ಬಿಟ್ರೆ ಏನ್ ಹೇಳ್ತಾ ಇದೀಯಾ ಒಸಿ ಅದನ್ನ ಬಿಡಿಸಿ ಅರ್ಥ ಆಗೋಂಗೆ ಹೇಳು ಅಂತ ಹೇಳ್ತಾರೆ ಗೋವಿಂದ ಅವರು. ನೋಡಣ್ಣ, ಈಗ ಅವಳು ಹೆಂಗಿದ್ರು ಬಸ್ರಿ, ಅವ್ರ ಮುಂದೆ ಹೋಗ್ಬಿಟ್ಟು ನಾನೀಗ ಬಸ್ರಿ ಹೆರಿಗೆ ಬಾಣಂತನ ಆರೈಕೆ ಎಲ್ಲರ ಮುಂದೆ ಓದಕ್ಕೆ ಗಮನ ಕೊಡಕ್ ಆಗಕ್ಕಿಲ್ಲ ಅಂತ ಹೇಳ್ಬಿಡ್ಲಿ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಈ ವಿಷಯನ ಕೇಳಿ ವಿದ್ಯೆ ಅವ್ರಿಗೆ ಶಾಕ್ ಆಗುತ್ತೆ. ವಿದ್ಯಾದ ಪರಿಸ್ಥಿತಿಲಿ ಮಾವ ಓದು ಅಂತ ಹೇಳ್ತವ್ರೆ, ಕೈಲಿ ಓದಕ್ ಆಗಕ್ಕಿಲ್ಲ ಅಂತ ಇವಳು ಹೇಳ್ಬಿಟ್ರೆ ಸಮಸ್ಯೆನೂ ಇರಕ್ಕಿಲ್ಲ ಅಲ್ವೇ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಆಗ ಸನ್ನೆಯಲ್ಲಿ ಈಶ್ವರಿ ಅವ್ರು ಹೇಳ್ತಾರೆ, ಸಾವಿತ್ರಿ ಪರವಾಗಿಲ್ವೇ, ಅಂದಾಗದೆ ಪ್ಲಾನು ನೀನ್ ಹಾಕಿರೋ ಒಗ್ಗರಣೆಗೆ ಖಾರವ ನಾನ್ ಹೆಂಗ್ ಹಾಕ್ತೀನಿ ನೋಡಂತ ಹೇಳ್ತಾರೆ ಈಶ್ವರಿ ಅವರು. ಹೌದು ಬಾವ, ಸಾವಿತ್ರಿ ಹೇಳ್ದಂಗ್ ಮಾಡಿದ್ರೆ ನಮ್ಮ ರಾಜಕೀಯ ಭವಿಷ್ಯಕ್ಕೆ ಏನೂ ತೊಂದರೆ ಆಗಕ್ಕಿಲ್ಲ. ಸಾವಿತ್ರಿ ಹೇಳ್ತಾ ಇರೋದು ನನಗೂ ಸರಿ ಅನಿಸ್ತಾ ಇದೆ. ಇದನ್ ಬಿಟ್ರೆ ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ನೀವೆಲ್ಲ ಇವಳನ್ನ ಕರ್ಕೊಂಡೋಗಿ ಆ ಮೀಡಿಯಾದವ್ರ ಮುಂದೆ ಇದನ್ನೇ ಹೇಳಿಸ್ಬಿಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈಗ ಅವಳು ಒಬ್ಳೆ ಹೋಗಿ ಹೇಳಿಕೆ ಕೊಟ್ರೆ ಸರಿ ಬರಕ್ಕಿಲ್ಲ, ಯಾಕಿಂದ ನೀನ್ ಎಲ್ಲೇ ಸಿಕ್ಕಿದ್ರು ಇದೇ ತರ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ನೀನು ಅವಳನ್ನ ಜೊತೆ ಕರ್ಕೊಂಡೋಗಿ ಹೇಳಿಕೆ ಕೊಟ್ರೆ ಒಳ್ಳೇದು ಅಂತ ಅನಿಸ್ತದೆ ಅಂತ ಗೋವಿಂದ ಅವ್ರು ಹೇಳ್ತಾರೆ. ನೀನ್ ಹೇಳ್ತಾ ಇರೋದ್ರಲ್ಲೂ ಅರ್ಥ ಅದೇ, ನೀನು ನನ್ ಜೊತೆಗ್ ಬಾ, ಅವ್ರು ಎಷ್ಟೇ ಏನೇ ಕೇಳಿದ್ರು ತಿರ್ಸಿ ಮುರ್ಗ್ಸುವೆ, ಸಾವಿತ್ರಿ ಹೇಳ್ದಂಗೆ ಇರ್ಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ವಿದ್ಯಾ ಏನು ಮಾತಾಡದೆ ಮೌನವಾಗಿ ನಿಂತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.